ಗೋಲ್ಮಾಲ್ ಮಾಡಿ ಗೆದ್ರ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ಬಗ್ಗೆ ಈಗ ಅನುಮಾನ ಹುಟ್ಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿದೆಯಾ? ಆ ಗೋಲ್ಮಾಲ್ ಕಾರಣದಿಂದಲೇ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆದ್ದಿದ್ದ. ಗೋಲ್ಮಾಲ್ ಮಾಡಿ ಗೆದ್ರ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ಬಗ್ಗೆ ಈಗ ಅನುಮಾನ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿದೆಯಾ? 28 ಸಂಸದ ಸ್ಥಾನದಲ್ಲಿ ಒಂದು ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು, ಅದು ಡಿಕೆ ಸುರೇಶ್. ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದ ಡಾಕ್ಟರ್ ಸಿಎನ್ ಮಂಜುನಾಥ್ ದೇವೇಗೌಡರ ಅಳಿಯ. ಬಿಜೆಪಿಯಿಂದ ನಿಂತ್ಕೊಂಡಿದ್ರು. ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ಬಗ್ಗೆ ಈಗ ಅನುಮಾನ ಹುಟ್ಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಗೋಲ್ಮಾಲ್ ಆಯ್ತಾ? ಆ ಗೋಲ್ಮಾಲ್ ಕಾರಣದಿಂದಲೇ ಸಂಸದ ಹೃದಯ ಗೆದ್ರ ಮಾಜಿ ಸಂಸದ ಡಿಕೆ ಸುರೇಶ್ ಸೋಲಿಗೆ ಆ ಗೋಲ್ಮಾಲ್ ಕಾರಣವಾಯ್ತೇ? ಗೋಲ್ಮಾಲ್ ಮಾಡಿ ಗೆದ್ರ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ಬಗ್ಗೆ ಈಗ ಹಲವು ರೀತಿಯ ಅನುಮಾನ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಗೋಲ್ಮಾಲ್ ಆಗಿದೆಯಾ? ಒಂದು ಜೆಡಿಎಸ್ ಪಕ್ಷದ ಸಂಸದ ಇದ್ರು, ಪ್ರಜ್ವಲ್ ರೇವಣ್ಣ. ಅದು ಬಿಟ್ಟರೆ ಕಾಂಗ್ರೆಸ್ನ ಒಂದೇ ಒಂದು ಸಂಸದ, ಉಳಿದವೆಲ್ಲವೂ ಬಿಜೆಪಿಯ ಸಂಸದರು. ಆ ತರಹದ್ದೊಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡ್ತಾರೆ. ಅತ್ಯಂತ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಆ ಸಂದರ್ಭದಲ್ಲೂ ಕೂಡ ಡಿಕೆ ಸುರೇಶ್ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಅವ್ಯಾವ ಆರೋಪಗಳು ಜನ ಸ್ವೀಕರಿಸುವ ರೀತಿಯಲ್ಲಿ ಇರಲಿಲ್ಲ ಅಂತ ಹೇಳಿ ಬಿಜೆಪಿಗರೇ ಅದನ್ನ ಮೂದಲಿಸಿದ್ರು. ಆದ್ರೆ ಈಗ ಅದೇ ಕ್ಷೇತ್ರದಲ್ಲಿ ಗೋಲ್ಮಾಲ್ ಮಾಡಿನೇ ಗೆದ್ರ ಎನ್ನುವಂತಹ ಒಂದು ಪ್ರಶ್ನೆ ಉಟ್ಕೊಂಡಿದೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ಬಗ್ಗೆ ಈಗ ಜನರಲ್ಲಿ ಅನುಮಾನ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಆಗಿದ್ದೇನು? ಆ ಗೋಲ್ಮಾಲ್ ಕಾರಣದಿಂದಲೇ ಗೆದ್ರ? ಕರ್ನಾಟಕದಲ್ಲೂ ಅರ್ಥಾತ್ ಗೋಲ್ಮಾಲ್ ಮಾಡಿ ದೇವೇಗೌಡರ ಅಳಿಯ ಗೆಲ್ಲಬಹುದಾದ ಒಂದು ಪರಿಸ್ಥಿತಿಗೆ ಬಂದ್ರ ಅಂತ. ಸೊ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ನಿಂತ್ಕೊಂಡಿದ್ದ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆದ್ದಿದ್ದು ಗೋಲ್ಮಾಲ್ ಕಾರಣದಿಂದ ಎನ್ನುವಂತಹ ಅನುಮಾನಗಳು ಹುಟ್ಕೊಂಡಿದೆ. ಹಾಗಾದ್ರೆ ಏನ್ ಮಾಡಿ ಗೆದ್ರು? ಡಿಕೆ ಸುರೇಶ್ ಅವರ ಕೋಟೆಯನ್ನ ಭೇದಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ, ಅತಿ ದೊಡ್ಡ ಸವಾಲದು. ಕಾರಣ ಡಿಕೆ ಸುರೇಶ್ ಆ ಭಾಗದ ಜನರನ್ನ ಅಷ್ಟರ ಮಟ್ಟಿಗೆ ಸೆಳೆತಕ್ಕೊಳಗಾಗಿದ್ರು. ಏಕಾಏಕಿ ಹೃದಯ ತಜ್ಞರೊಬ್ಬರು ಬಂದು ನಿಂತ್ಕೋತಾರೆ, ಡಿಕೆ ಸುರೇಶ್ ರವರನ್ನ ಭೇದಿಸ್ತಾರೆ ಅನ್ನುವುದಾದ್ರೆ ಅಲ್ಲೊಂದಷ್ಟು ಸ್ವಾಭಾವಿಕ ರಾಜಕೀಯ ಅನುಮಾನಗಳು ಹುಟ್ಕೊಳ್ಳುತ್ತೆ. ಆ ಅನುಮಾನಗಳ ಪೈಕಿ ಒಂದಷ್ಟು ಅನುಮಾನಗಳನ್ನು ವಿಸ್ತೃತವಾಗಿ ತೋರಿಸುವ ಪ್ರಯತ್ನ ನಮ್ದು ಹಾಗಾದ್ರೆ ನಡೆದಿದ್ದೇನು? ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೇನಾಯಿತು? ಕರ್ನಾಟಕದಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಗೋಲ್ಮಾಲ್. ರಾಹುಲ್ ಗಾಂಧಿ ಆರೋಪ ಸಮರ್ಥಿಸಿಕೊಂಡ ಡಿಸಿಎಂ ಡಿಕೆ ಶಿವಕುಮಾರ್. ಇದು ಕಾಂಗ್ರೆಸ್ನ ಅಥವಾ ಲೋಕಸಭಾ ವಿಪಕ್ಷ ನಾಯಕ ಶಾಡೋ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿಯ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಅದನ್ನ ಹೇಳ್ತಾ ಇರೋದು ನಾವು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತನಿಖೆ ನಡೆಸಿದ್ದೇನೆ. ಕರ್ನಾಟಕದಲ್ಲೂ ಎಂಪಿ ಎಲೆಕ್ಷನ್ ನ ಸಂದರ್ಭದಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಹೇಳ್ತಾ ಇರೋದು ಫ್ರೀಡಂ ಟಿವಿ ಅಲ್ಲ. ಹೇಳಿದ್ಯಾರು? ಲೋಕಸಭಾ ವಿಪಕ್ಷ ನಾಯಕ, ಅಪೋಸಿಷನ್ ಲೀಡರ್ ರಾಹುಲ್ ಗಾಂಧಿ. ಆ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ಯಾರು? ಸರಿ, ರಾಹುಲ್ ಗಾಂಧಿ ಒಬ್ಬ ರಾಷ್ಟ್ರೀಯ ನಾಯಕ, ಅವರ ಮಾತನ್ನ ನಾವ್ಯಾಕೆ ಸದ್ದು ಮಾಡೋಣ ಅಂತ ಕೆಲವರು ಅನ್ಕೋಬಹುದಾದ್ರೆ ಅದನ್ನ ಸ್ವೀಕರಿಸಿಕೊಂಡು ಸಮರ್ಥನೆ ಮಾಡ್ಕೊಂಡಿದ್ಯಾರು? ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಹೇಳ್ತಾರೆ ಹೌದು ಆಗಿದೆ ಅಂತ. ಕರ್ನಾಟಕದಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಗೋಲ್ಮಾಲ್ ಆಗಿದೆ. ರಾಹುಲ್ ಗಾಂಧಿ ಆರೋಪವನ್ನ ಸಮರ್ಥನೆ ಮಾಡಿಕೊಂಡ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಒಪ್ಪುತ್ತೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತನಿಖೆಯನ್ನು ನಡೆಸಿದ್ದೇನೆ. ತನಿಖೆ ಮಾಡಬೇಕು ಅಂತ ಹೇಳಿದ್ದಲ್ಲ, ತನಿಖೆಯನ್ನು ನಡೆಸಿದ್ದೇನೆ. ಇಲ್ಲಿ ಅನೇಕ ಗೋಲ್ಮಾಲ್ಗಳು ನಡೆದಿದ್ದಾವೆ.
ಈ ಬಗ್ಗೆ ಸದ್ಯಕ್ಕೆ ನಾನು ಹೆಚ್ಚು ಮಾತಾಡೋದಿಲ್ಲ, ಅದಕ್ಕೆ ಅದರದೇ ಆದ ಕಾರಣಗಳಿದ್ದಾವೆ. ಮುಂದೆ ಈ ವಿಚಾರವನ್ನು ಮಾತಾಡ್ತೀನಿ, ನಾನು ಬಿಡೋದಿಲ್ಲ, ನಾನು ಮಾತಾಡ್ತೀನಿ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿರುವಂತಹದ್ದು. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗೋಲ್ಮಾಲ್ ಆಗಿದ್ದಾವೆ, ಏನೋ ಒಂದು ನಡೆದಿದೆ, 2 ನಂಬರ್ ಕಿ ಬಾತ್ ಆಗಿದೆ. ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ರು, ಆ ಆರೋಪವನ್ನು ಯಥಾವತ್ತಾಗಿ ಸ್ವೀಕರಿಸಿಕೊಂಡು ಸಮರ್ಥನೆ ಮಾಡಿಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸೊ ತನಿಖೆಯನ್ನು ಕೂಡ ನಡೆಸಿದ್ದೇನೆ, ಅದರ ಸತ್ಯಾಂಶವೂ ನನಗೆ ಗೊತ್ತಾಗಿದೆ. ಏನೇನಾಗಿದೆ ಅನ್ನೋದನ್ನು ಈಗ ಹೇಳೋದಿಲ್ಲ, ಮುಂದಕ್ಕೆ ಹೇಳ್ತೀನಿ. ಹೇಳದೇ ಇರೋದಿಲ್ಲ, ಮುಂದಕ್ಕೆ ಹೇಳ್ತೀನಿ. ಮುಂದೆ ಈ ವಿಚಾರವಾಗಿ ಮಾತನಾಡುತ್ತೇನೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ತರಹದ್ದೊಂದು ಘನಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸೊ ಮುಂದೆ ಮತ್ತೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. 28 ಲೋಕಸಭಾ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಒಂದು ಡಿ.ಕೆ. ಸುರೇಶ್ ಕಾಂಗ್ರೆಸ್ನ ಒಬ್ಬನೇ ಒಬ್ಬ ಸಂಸದ, ಅದು ಬಿಟ್ಟರೆ JDSನ ಪ್ರಜ್ವಲ್ ರೇವಣ್ಣ, ಉಳಿದ ಹಾಗೆ ಎಲ್ಲರೂ ಕೂಡ ಬಿಜೆಪಿಗರೇ ಇದ್ದಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರವನ್ನ ತನ್ನ ಕಪಿಮುಷ್ಟಿಯಲ್ಲಿ ಅತ್ಯಂತ ಆರೋಗ್ಯಕರವಾಗಿ ಹಿಡಿದಿಟ್ಟುಕೊಂಡಿದ್ದ ಡಿ.ಕೆ. ಸುರೇಶ್ ರವರ ಕೋಟೆಯನ್ನ ಭೇದಿಸೋದಕ್ಕೆ ಯಾವೊಬ್ಬ ಹೃದಯ ತಜ್ಞನಿಗೂ ಸಾಧ್ಯವಿಲ್ಲ ಅಂತ ಹೇಳಿ ಆ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ 8 ಕ್ಷೇತ್ರ ಏನು ಬರ್ತಾವೋ ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದ ಜನ ಬಹಿರಂಗವಾಗಿ ಹೇಳ್ಕೊಂಡು ತಿರುಗಾಡ್ತಾ ಇದ್ರು, ನಮ್ಮ ಸುರೇಶ್ ಅಣ್ಣ ಈ ಕೋಟೆಯನ್ನ ಭೇದಿಸೋದಕ್ಕೆ ಯಾವ ಹೃದಯ ತಜ್ಞನಿಗೂ ಸಾಧ್ಯ ಇಲ್ಲ ಅಂತ ಹೇಳಿ. ಆ ತರಹದೊಂದು ಕೋಟೆಯನ್ನ ಭೇದಿಸಿದ್ದಾದ್ರೂ ಹೇಗೆ ಅನ್ನೋದೇ ಅನುಮಾನ ಅಂತ ಹೇಳಿ ಆಗಲೂ ಕೂಡ ಜನ ಮಾತನಾಡ್ತಾ ಇದ್ರು. ಆ ಮಾತಿಗೆ ಪುಷ್ಟಿ ನೀಡುವಂತೆ ಈಗ ರಾಹುಲ್ ಗಾಂಧಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಅದೇ ತರಹದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಕ್ರಮ, ಕಾಂಗ್ರೆಸ್ ಹಿನ್ನಡೆಗೆ ಚುನಾವಣಾ ಆಯೋಗದ ದುರ್ಬಳಕೆ ಕಾರಣ ಎಂದು ಹೇಳಲಾಗ್ತಿದೆ. ಬಿಜೆಪಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರದ ಸುದ್ದಿ ಮುಗಿಯಿತು. ಈಗ ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಕ್ರಮ ಜೊತೆಗೆ ಕಾಂಗ್ರೆಸ್ ಹಿನ್ನಡೆಗೆ ಎಲೆಕ್ಷನ್ ಕಮಿಷನ್ ಅನ್ನು ದುರ್ಬಳಕೆ ಮಾಡಲಾಗಿದೆ ಎನ್ನುವಂತಹದ್ದು. ಎಂತಹ ದುರಂತವಾದಂತಹ ಆರೋಪ ನೋಡಿ ಇದು. ಕರ್ನಾಟಕದಲ್ಲಿ ಬಿಜೆಪಿ ಗೆಲುವಿಗೆ ಮೋದಿ ಜನಪ್ರಿಯತೆ ಕಾರಣವಲ್ಲ. ಚುನಾವಣಾ ಆಯೋಗದ ಮೂಲಕ ಬಿಜೆಪಿ ಮತಗಳ್ಳತನ ಮಾಡಿದೆ. ಮತಗಳ್ಳತನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಮತಗಳ್ಳತನ ಮಾಡೋದು ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡದಂಗೆ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಕ್ರಮ ಆಗಿದೆ. ಕಾಂಗ್ರೆಸ್ ಹಿನ್ನಡೆಗೆ ಚುನಾವಣಾ ಆಯೋಗದ ದುರ್ಬಳಕೆ ಕಾರಣ. ಎಲೆಕ್ಷನ್ ಕಮಿಷನ್ ಅನ್ನ ಮಿಸ್ಯೂಸ್ ಮಾಡಲಾಗಿದೆ. ಬಿಜೆಪಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಈ ತರಹದ್ದೊಂದು ಗಂಭೀರ ಆರೋಪ. ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರ ಆರೋಪ ಸ್ವಲ್ಪ ಭಿನ್ನವಾಗಿತ್ತು. ಆದರೆ ಕರ್ನಾಟಕದಲ್ಲಿ ನಡೆದಿರುವ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ತಮಗೆ ಆಶ್ಚರ್ಯವನ್ನು ಉಂಟು ಮಾಡಿದ್ದು ಮಾತ್ರವಲ್ಲ, ಸೊ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತಹ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿದ್ದು ಮಾತ್ರವಲ್ಲ, ಹಲವಾರು ಬಗೆಯ ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿತ್ತು. ಆ ಚುನಾವಣೆಯಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಬಿಜೆಪಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಡೆಸಿರುವ ಅಕ್ರಮವೇ ಕಾಂಗ್ರೆಸ್ ಪಕ್ಷದ ಹಿನ್ನಡೆಗೆ ಕಾರಣ ಎನ್ನುವ ಸತ್ಯ ಈಗ ಬಯಲಾಯಿತು. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗ ನಡೆಸಿರುವಂತಹ ಅಕ್ರಮಗಳ ದಾಸ್ತಾನನ್ನು ಒಂದೊಂದಾಗಿ ಬಯಲಿಗೆಳೆಯುತ್ತಿದ್ದು, ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತಹ ಚುನಾವಣಾ ಅಕ್ರಮಗಳ ಬಗ್ಗೆಯೂ ವಿವರಗಳನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಅಕ್ರಮಗಳನ್ನು ನಡೆಸಿರುವುದಕ್ಕೆ 100ಕ್ಕೆ 100ರಷ್ಟು ಸಾಕ್ಷ್ಯಗಳಿವೆ ಎಂದು ರಾಹುಲ್ ಗಾಂಧಿ ಹೇಳಿರುವುದನ್ನು ನಾನು ಸಂಪೂರ್ಣವಾಗಿ ಅನುಮೋದಿಸುತ್ತೇನೆ. ರಾಜ್ಯದ ಹಲವಾರು ಕ್ಷೇತ್ರಗಳಲ್ಲಿ ಇದ್ದಕ್ಕಿದ್ದಂತೆಯೇ ಹೊಸ ಮತದಾರರ ಸೇರ್ಪಡೆಯಾಗಿರುವುದು ಮತ್ತು ಹಳೆಯ ಮತದಾರರ ಹೆಸರುಗಳು ರದ್ದಾಗಿರುವುದರ ಬಗ್ಗೆ ನಮ್ಮ ಅನೇಕ ಕಾರ್ಯಕರ್ತರು ದೂರುಗಳನ್ನು ನೀಡಿದ್ದರು. ಸೊ ನರೇಂದ್ರ ಮೋದಿ ಅವರ ಚುನಾವಣಾ ಗೆಲುವುಗಳಿಗೆ ಅವರ ಜನಪ್ರಿಯತೆ ಆಗಲಿ, ಅರ್ಥಾತ್ ಅವರಿಗೆ ಇರುವಂತಹ ಪಬ್ಲಿಸಿಟಿ ಆಗಲಿ, ಬಿಜೆಪಿ ಸರ್ಕಾರದ ಸಾಧನೆಗಳಾಗಲಿ ಕಾರಣ ಅಲ್ಲ. ಇದು ಅತ್ಯಂತ ಪ್ರಮುಖವಾದಂಥ ಅಂಡರ್ಲೈನ್ ಮಾಡುವಂಥ ವಿಚಾರ. ಅವರ ಚುನಾವಣಾ ಗೆಲುವುಗಳಿಗೆ ನರೇಂದ್ರ ಮೋದಿ ಏನು ಗೆಲ್ತಾ ಇದ್ರೋ ಆ ಗೆಲುವುಗಳಿಗೆ ಅವರ ಜನಪ್ರಿಯತೆ ಕಾರಣ ಅಲ್ಲ, ಬಿಜೆಪಿ ಸರ್ಕಾರದ ಸಾಧನೆಯೂ ಕಾರಣ ಅಲ್ಲ. ಅದು ಚುನಾವಣಾ ಆಯೋಗದ ಮೂಲಕ ನಡೆಸಿದ ಮತಗಳ್ಳತನ ಕಾರಣ ಎನ್ನುವ ಸತ್ಯ ಈಗ ಬಯಲಾಗ್ತಾ ಇದೆ.
ಸೊ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತಹ ಎಲೆಕ್ಷನ್ ಅಕ್ರಮಗಳ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕೆಂಬ ಬಗ್ಗೆ ರಾಹುಲ್ ಗಾಂಧಿಯವರು ಮತ್ತು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಮಾಲೋಚಿಸಿ ನಾವು ತೀರ್ಮಾನವನ್ನು ಕೈಗೊಳ್ಳುತ್ತೇವೆ. ಕಳೆದ MP ಎಲೆಕ್ಷನ್ನಲ್ಲಿ 7ಕ್ಕೂ ಹೆಚ್ಚು ಸಂಸದ ಸ್ಥಾನವನ್ನು ಕಾಂಗ್ರೆಸ್ ಗೆದ್ಕತ್ತು. ಆದರೆ 28 ಲೋಕಸಭಾ ಸ್ಥಾನಗಳ ಪೈಕಿ ಬಿಜೆಪಿ ಅತ್ಯಂತ ಗೆಲುವನ್ನು ಸಾಧಿಸಿದ್ದು ನರೇಂದ್ರ ಮೋದಿ ಅವರ ವೈಯಕ್ತಿಕ ವರ್ಚಸ್ಸು ಅಲ್ಲ, ಅವರಿಗಿರ್ತಕ್ಕಂತಹ ಪಬ್ಲಿಸಿಟಿಯೂ ಅದಕ್ಕೆ ಕಾರಣ ಅಲ್ಲ. ಓನ್ಲಿ ಒನ್ ರೀಸನ್, ಅವರ ಸ್ಟೇಟ್ಮೆಂಟನ್ನು ನಾನು ಈವರೆಗೂ ಪಠಿಸ್ತಾ ಇದ್ದೆ. ಓನ್ಲಿ ಒನ್ ರೀಸನ್, ಮತಗಳ್ಳತನ ಅನ್ನುವಂಥದ್ದನ್ನು ಅತ್ಯಂತ ಹೈಲೈಟ್ ಆಗಿ ಬರ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯು ಈ ಬಗ್ಗೆ ಎಲ್ಲ ತರಹದ ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲಿ ತಲ್ಲೀನರಾಗಿದ್ದಾರೆ. ಸೊ ಒಂದಲ್ಲ ಒಂದು ದಿನ ಇದು ಬಟಾಬಯಲಾಗುತ್ತೆ. ಇದು ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಅದನ್ನೇ ಅನುಭವಿಸ್ತಾ ಇದ್ದಾರೆ, ಅದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ, ಈಗ CM ಸಿದ್ದರಾಮಯ್ಯ ತನ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಏನು ಆರೋಪ ಮಾಡ್ತಾ ಇದ್ರು ಅದನ್ನ ಯಥಾವತ್ತಾಗಿ ಸ್ವೀಕರಿಸಿಕೊಂಡಿದ್ದಾರೆ. ರಾಜ್ಯ ಮಟ್ಟದ ನಾಯಕರು ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಗೋಲ್ಮಾಲ್ ನಡೆದಿರ್ತಕ್ಕಂತಹದ್ದು ಅಕ್ಷರಶಃ ಸತ್ಯ ಎನ್ನುವ ರೀತಿಯಲ್ಲಿ ಅತ್ಯಂತ ಬಲವಾದ ಆತ್ಮವಿಶ್ವಾಸದಿಂದ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇರುವಂತಹದ್ದು. DK ಸುರೇಶ್ ಸೋಲಿನಲ್ಲೇ ಇವರಿಗೆಲ್ಲ ಆಶ್ಚರ್ಯ ಆಗಿದೆ. ಯಾವ ಕೋಟೆಯನ್ನು ಭೇದಿಸಲಾಗದು ಅಂತೇಳಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಮತದಾರರು ಬಹಿರಂಗವಾಗಿ ಹೇಳಿಕೊಂಡಿದ್ರು. ಆ ತರಹದ್ದೊಂದು DK ಬ್ರದರ್ಸ್ಗಳ ಕೋಟೆಯನ್ನು ಬೈಪಾಸ್ ಸರ್ಜರಿ ಮಾಡಲಾಗಿದೆ. ಅಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.